ಸ್ನೇಹಿತರೆ, ಮಾನವೀಯತೆ ಇನ್ನೂ ಸತ್ತಿಲ್ಲ ಅನ್ನೋದಕ್ಕೆ ಇಲ್ಲಿದೆ ಒಂದು ಅದ್ಭುತ ಉದಾಹರಣೆ. ನೀವು ನಂಬ್ತಿರೋ ಬಿಡ್ತಿರೋ, ಕೇವಲ ಒಂದು ಪುಟ್ಟ ಹಕ್ಕಿಯ ಸಂಸಾರವನ್ನು ಉಳಿಸೋದಕ್ಕೋಸ್ಕರ ಒಂದು ಇಡೀ ಹಳ್ಳಿ ಬರೋಬ್ಬರಿ ಒಂದು ತಿಂಗಳ ಕಾಲ ಕತ್ತಲಲ್ಲಿ ಕಳೆಯಿತು. ಅರೆ, ಏನಿದು ಕತೆ ಅಂತೀರಾ? ಬನ್ನಿ ನೋಡೋಣ. ಇದು ನಡೆದಿದ್ದು ತಮಿಳುನಾಡಿನ ಪೊಟಕುಡಿ ಅನ್ನೋ ಪುಟ್ಟ ಗ್ರಾಮದಲ್ಲಿ. ಅಲ್ಲಿ ಕರುಪು ರಾಜ ಅನ್ನೋ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಇರ್ತಾನೆ. ದಿನ ಸೈಕಲ್ ಮೇಲೆ ಹೋಗೋ ಇವನು ಒಂದು ದಿನ ಹಳ್ಳಿಯ ಮೈನ್ ಸ್ವಿಚ್ ಬೋರ್ಡ್ ಮೇಲೆ ಒಂದು ಹಕ್ಕಿ ಗೂಡು ಕಟ್ಟಿರೋದನ್ನ ಇವನು ನೋಡ್ತಾನೆ. ಅಷ್ಟೇ ಅಲ್ಲ, ಆ ಗೂಡಲ್ಲಿ 4 ಪುಟ್ಟ ಮೊಟ್ಟೆಗಳು ಇರ್ತವೆ. ಒಂದು ವೇಳೆ ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ಶಾಕ್ ಹೊಡೆದು ಆ ಹಕ್ಕಿ ಸಂಸಾರವೇ ನಾಶವಾಗಿ ಹೋಗೋ ಅಪಾಯ ಇತ್ತು. ಈ ವಿಷಯವನ್ನ ಕುರುಪು ರಾಜ ಹಳ್ಳಿಯ ಜನಗಳಿಗೆ ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕ್ತಾನೆ. ಆ ಗ್ರೂಪ್ ನಲ್ಲಿದ್ದ 35 ಜನ ಮತ್ತು ಹಳ್ಳಿಯ ಇತರ ಜನರೆಲ್ಲ ಸೇರಿ ಒಂದು ದೊಡ್ಡ ನಿರ್ಧಾರ ಮಾಡ್ತಾರೆ. ಆ ಹಕ್ಕಿ ಮೊಟ್ಟೆ ಇಟ್ಟು ಮರಿ ಮಾಡಿ ಗೂಡು ಬಿಟ್ಟು ಹೋಗುವವರೆಗೂ ಹಳ್ಳಿಯ ಬೀದಿ ದೀಪಗಳನ್ನು ಆನ್ ಮಾಡಬಾರದು ಅಂತ ನಿರ್ಧರಿಸ್ತಾರೆ. ಆ ಹಳ್ಳಿಯಲ್ಲಿ ಬೀದಿ ದೀಪಗಳ ಸ್ವಿಚ್ ಬೋರ್ಡ್ ಒಂದೇ ಆಗಿದ್ದರಿಂದ ಆ ಹಕ್ಕಿಗಾಗಿ ಇಡೀ ಗ್ರಾಮವೇ ಕತ್ತಲಲ್ಲಿ ಇರಲು ಒಪ್ಪಿಕೊಳ್ತಾರೆ. ಸುಮಾರು 35 ದಿನಗಳ ಕಾಲ ಆ ಹಳ್ಳಿ ಜನ ಕತ್ತಲಲ್ಲಿ ಕಳೆಯುತ್ತಾರೆ. ಕೊನೆಗೆ ಆ ಮೊಟ್ಟೆಗಳಿಂದ ಪುಟ್ಟ ಮರಿಗಳು ಹೊರಬಂದು ಹಾರಲು ಕಲಿತು ಗೂಡು ಬಿಟ್ಟು ಹೋದ ಮೇಲೇನೆ ಅಲ್ಲಿ ಲೈಟ್ ಹಾಕಿದ್ದು. ಕೇವಲ ಒಂದು ಹಕ್ಕಿಗಾಗಿ ಇಡೀ ಹಳ್ಳಿ ಜನ ತೋರಿಸಿದ ಈ ಕಾಳಜಿ ಇದೆಯಲ್ಲ, ಅದು ನಿಜಕ್ಕೂ ಗ್ರೇಟ್. ಈ ಘಟನೆ ಇಡೀ ದೇಶದ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ನಾವು ಮನುಷ್ಯರು ಸ್ವಲ್ಪ ಜಾಗ ಕೊಟ್ಟರೆ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯು ನೆಮ್ಮದಿಯಾಗಿ ಬದುಕಬಲ್ಲವು ಅಲ್ವಾ? ಈ ಹಳ್ಳಿಗರ ಕೆಲಸ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇಂಥದ್ದೇ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.